ಈ ಸಿನಿಮಾದಲ್ಲಿ ಯಾರನ್ನು ನಂಬೇಡಿ. ಯಾಕಂದ್ರೆ ನೀವು ಯಾರು ನಂಬ್ತಿರೋ ಕೊನೆಯಲ್ಲಿ ಅವನೇ ನಿಮ್ಮನ್ನ ಕಾನ್ ಮಾಡ್ತಾನೆ. ಇದು ಒಂದು ಮೋಸಗಾರರ ನಗರ. ಇಲ್ಲಿ ಪ್ರತಿಯೊಬ್ರು ಯಾರನ್ನಾದ್ರೂ ಕಾನ್ ಮಾಡ್ತಾನೆ ಇರ್ತಾರೆ. ಆದ್ರೆ ಕೊನೆಯಲ್ಲಿ ಯಾರನ್ನು ಯಾರು ಆಟ ಆಡಿಸ್ತಾರೆ ಅನ್ನೋ ಟ್ವಿಸ್ಟೇ ನಿಮ್ಮನ್ನ ಮೈಂಡ್ ಬ್ಲೋ ಮಾಡುತ್ತೆ. ಸೊ ಕತೆ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ನಮ್ಮ ಹೀರೋ ಅಂದ್ರೆ ಸರ್ವಾನಂದ್ ಪ್ಲೇಡ್ ಬೈ ಅರ್ಜುನ್ ದಾಸ್ ಕರ್ನಾಟಕದಲ್ಲಿ ಸಣ್ಣದೊಂದು ಹೋಟೆಲ್ ಬಿಸ್ನೆಸ್ ನ ಮಾಡ್ತಿರ್ತಾನೆ. ಅವನ ಜೊತೆ ಅವನ ಹೆಂಡತಿ, ಅವರ ಅಣ್ಣ ಮತ್ತೆ ಅವನ ಅಮ್ಮ ಕೂಡ ಇರ್ತಾರೆ. ಅದಲ್ದೆ ನಮ್ಮ ಸರ್ವಾನನಿಗೆ ತುಂಬಾ ಮುದ್ದಾದ ಚಿಕ್ಕ ಮಗು ಕೂಡ ಇದೆ. ಆ ಪಾಪದ ಮಗುಗೆ ನಡೆಯೋಕೆ ಆಗಲ್ಲ, ಅದು ಅಂಗವಿಕಲ. ಈ ಫ್ಯಾಮಿಲಿ ಎಲ್ಲಾ ಸೇರಿ ಆ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ತುಂಬಾನೇ ಮುದ್ದಾದ ಫ್ಯಾಮಿಲಿ ಇದು. ಸಣ್ಣದೊಂದು ಹೋಟೆಲ್ ಬಿಸ್ನೆಸ್ ಅಂತ ಲೈಫ್ ತುಂಬಾನೇ ಚೆನ್ನಾಗಿ ಹೋಗ್ತಿರುತ್ತೆ. ಸರ್ವಾನಂದ್ ಮಗಂಗೆ ನಡೆಯೋಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಪ್ರತಿದಿನ ಸರ್ವಾನನ್ನೇ ಆ ಮಗುನ ಸ್ಕೂಲಿಗೆ ಬಿಟ್ಟು ಕರ್ಕೊಂಡು ಬರ್ತಿರ್ತಾನೆ. ಆದ್ರೆ ಒಂದು ದಿನ ಆ ಮಗುನ ಕರ್ಕೊಂಡ್ ಬರಕ್ಕೆ ಸ್ವಲ್ಪ ಲೇಟ್ ಆದಾಗ ಸ್ಕೂಲಿಗೆ ಹೋಗಿ ನೋಡಿದ್ರೆ ಮಗು ಅಲ್ಲಿ ಇರೋದೇ ಇಲ್ಲ. ಸರ್ವಾನನ್ಗೆ ಗಾಬರಿ ಆಗುತ್ತೆ. ಆಬ್ವಿಯಸ್ಲಿ ಯಾರೇ ಅಪ್ಪ ಅಮ್ಮಂಗಾದ್ರೆ ಗಾಬರಿ ಆಗೇ ಆಗುತ್ತೆ ತಮ್ಮ ಮಗ ಕಾಣ್ಲಿಲ್ಲ ಅಂತಂದ್ರೆ. ಅವನ್ ಹೋಗಿ ಟೀಚರ್ ಹತ್ರ ಕೇಳಿದಾಗ ಟೀಚರ್ ಹೇಳ್ತಾರೆ, ನೀವ್ ಯಾರು ಆತಂಕ ಪಡ್ಬೇಡಿ, CCTV ಕ್ಯಾಮ್ರಾ ಇದೆ, ನಿಮ್ಮ ಮಗು ಎಲ್ಲಿದ್ದಾನೆ ಅಂತ ನಾವು ಹುಡುಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಆತರ ಹೇಳ್ಬಿಟ್ಟು ಸ್ಕೂಲಿನ CCTV ಚೆಕ್ ಮಾಡ್ತಾರೆ. ಮಗು ಇಲ್ಲ ಅಂದ ತಕ್ಷಣ ಇಡೀ ಫ್ಯಾಮಿಲಿ ಸ್ಕೂಲಿಗೆ ಬಂದಿರ್ತಾರೆ. ಆಲ್ರೆಡಿ CCTV ಫುಟೇಜ್ ನೋಡಿದಾಗ ಆ 4 ಜನಕ್ಕೂ ದೊಡ್ಡ ಶಾಕ್ ಆಗುತ್ತೆ. ಯಾಕಂದ್ರೆ ಆ ಮಗುನ ಕರ್ಕೊಂಡು ಹೋದವನು ಇವರಿಗೆ ಪರಿಚಯ ಇರೋನೆ. ಆದ್ರೆ ಅವನನ್ನ ನೋಡಿದ್ರೇನೆ ಇವರಿಗೆಲ್ಲ ಸಖತ್ತು ಭಯ ಆಗುತ್ತೆ. ಅಷ್ಟಕ್ಕೂ ಈ ಫ್ಯಾಮಿಲಿಗೂ ಅವನಿಗೂ ಏನಾದ್ರೂ ಕನೆಕ್ಷನ್ ಇದೆಯಾ ಅಂತ ಫ್ಲಾಶ್ ಬ್ಯಾಕ್ಗೆ ಕತೆ ಹೋಗುತ್ತೆ. ತುಂಬಾ ವರ್ಷಗಳ ಹಿಂದೆ ಮಿತ್ರ ಅನ್ನೋ ಹುಡುಗಿ ಇರ್ತಾಳೆ. ಅವಳಿಗೆ ತಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿದ ತಕ್ಷಣ ಆಸ್ಪತ್ರೆಗೆ ಚೆಕಪ್ಗೆ ಹೋಗ್ತಾಳೆ. ಡಾಕ್ಟರ್ ಮಿತ್ರಾಗೆ ಹೇಳ್ತಾರೆ, ನಿಮ್ಮ ಮಗುವಿಗೆ ಯಾವುದೇ ತೊಂದರೆಯೂ ಇಲ್ಲಮ್ಮ, ಮಗು ತುಂಬಾ ಆರೋಗ್ಯವಾಗಿದೆ ಅಂತ. ಆದ್ರೆ ಯಾಕೆ ನಿಮ್ ಹಸ್ಬೆಂಡ್ ಬಂದಿಲ್ಲ ಅಂತ ಕೇಳಿದಾಗ ಅವಳು ಏನು ಮಾತಾಡಲ್ಲ, ಸುಮ್ನೆ ಆಗ್ಬಿಡ್ತಾಳೆ. ಚೆಕಪ್ ಮುಗಿಸಿ ಮನೆಗ್ ಬಂದು ನೋಡಿದ್ರೆ ಮನೆ ಮಾಲೀಕ ಮನೆಯಲ್ಲಿ ಇರೋ ಎಲ್ಲಾ ಸಾಮಾನುಗಳನ್ನ ಹೊರಗೆ ಹಾಕ್ತಾ ಇರ್ತಾನೆ. ಅಷ್ಟಕ್ಕೂ ಮಿತ್ರ ತುಂಬಾ ವರ್ಷಗಳ ಹಿಂದೆ ಒಂದು ಕಂಪನಿ ಹತ್ರ ಲೀಸ್ ಅಗ್ರಿಮೆಂಟ್ ಮಾಡ್ಕೊಂಡು ಮನೆ ತಗೊಂಡಿರ್ತಾಳೆ. ಆದ್ರೆ ಆ ಕಂಪನಿ ಒಂದು ಫ್ರಾಡ್ ಕಂಪನಿ. ಆ ಹೌಸಿಂಗ್ ಕಂಪನಿ ಹೌಸ್ ಓನರ್ ಗೆ ಸರಿಯಾಗಿ ಬಾಡಿಗೆ ಕಟ್ಟಿರಲ್ಲ. ಹೌಸ್ ಓನರು ಅಂದ್ರೆ ಮಾಲೀಕ ಹೇಳ್ತಾನೆ ಮಿತ್ರಾಗೆ, ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲಮ್ಮ, ಈ ಕೂಡಲೇ ಮನೆಯಿಂದ ಹೊರಗೆ ಹೋಗ್ಬೇಕು ನೀನು ಅಂತ ಹೌಸ್ ಓನರು ಎಲ್ಲಾ ಸಾಮಾನುಗಳನ್ನ ಹೊರಗೆ ಹಾಕ್ಬಿಡ್ತಾನೆ. ಮಿತ್ರಾಗೆ ಪಾಪ ಏನು ತೋಚ್ತಾ ಇಲ್ಲ. ಯಾಕಂದ್ರೆ ನಡು ರೋಡಲ್ಲಿ ಕೈ ಬಿಟ್ಟಂಗ್ ಆಗಿದೆ ಅವಳಿಗೆ. ಎಲ್ಲಿಗೆ ಹೋಗೋದು ಅಂತಾನೆ ಗೊತ್ತಾಗಲ್ಲ. ಫ್ರೆಂಡ್ಸ್ ಮನೆ, ಹಾಸ್ಟೆಲ್ ಅಂತ ಅಲ್ದಾಡ್ತಿರ್ತಾಳೆ ಪಾಪ. ಇನ್ನೊಂದ್ ಕಡೆ ನಮ್ಮ ಹೀರೋ ಅಂದ್ರೆ ಸರ್ವಾನಂದ್ ಲೈಫ್ ನ ತೋರಿಸ್ತಾರೆ. ಅವನ್ ಲೈಫ್ ನೋಡಿದ್ರೆ ಅದ್ರಲ್ಲಿ ಅಂತ ಖುಷಿ ಏನು ಇಲ್ಲಪ್ಪ. ಯಾಕಂದ್ರೆ ಅವನಿಗೆ ಸಾಲದ ಸಮಸ್ಯೆ ಜಾಸ್ತಿ ಇರುತ್ತೆ. ಅವನು ಒಂದು ಎಲೆಕ್ಟ್ರಿಸಿಟಿ ಆಫೀಸ್ ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ ಸಣ್ಣ ಆದಾಯದಲ್ಲೇನೆ ಅವನ ಜೀವನ ನಡೀತಾ ಇರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಯೋಗಿ ಬಾಬು ಅವ್ರನ್ನ ತೋರಿಸ್ತಾರೆ. ಮೂವಿಯಲ್ಲಿ ಇವನ ಹೆಸರು ಜಾಕಿ ಅವರಪ್ಪ ದೊಡ್ಡ ಟ್ರಸ್ಟ್ ನ ನಡೆಸ್ತಾ ಇರ್ತಾರೆ. ಅದರ ಮೂಲಕ ಜನರಿಗೆ ತುಂಬಾ ಸಹಾಯ ಮಾಡ್ತಿರ್ತಾರೆ. ಇವಾಗ ಇವನ ಅಮ್ಮನಿಗೆ ಹುಷಾರಿರಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆಸ್ಪತ್ರೆಯಲ್ಲಿ ಗೊತ್ತಾಗುತ್ತೆ ಅವ್ರ ಅಮ್ಮಂಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ. ಅದನ್ನ ಕ್ಯೂರ್ ಮಾಡೋಕೆ ಆಗಲ್ಲ. ಒಂದು ವೇಳೆ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ 10 ಲಕ್ಷ ಬೇಕಾಗುತ್ತೆ. ಈ 10 ಲಕ್ಷಕ್ಕೆ ಯೋಗಿ ಎಲ್ಲಿ ಹೋಗಿ ತರ್ತಾನೆ ಅಂತ ಅವನಿಗೆ ಗೊತ್ತೇ ಆಗ್ತಾ ಇರಲ್ಲ. ಜಾಕಿಗೆ ಒಂದು ಥಾಟ್ ಬರುತ್ತೆ. ಅದೇನಪ್ಪಾ ಅಂತಂದ್ರೆ, ನಮ್ಮಪ್ಪ ತುಂಬಾ ಜನರಿಗೆ ಸಹಾಯ ಮಾಡಿದ್ದಾರೆ, ನಾವು ಹೋಗಿ ಕೇಳ್ತೀವಿ ಅಂತ ತುಂಬಾ ಜನರ ಹತ್ರ ಹೋಗಿ ಕೇಳ್ತಾನೆ. ಆದ್ರೆ ಯಾರು ಸಹಾಯ ಮಾಡೋಕೆ ರೆಡಿನೇ ಇರಲ್ಲ. ಇನ್ನೊಂದ್ ಕಡೆ ಮಿತ್ರನ ತೋರಿಸ್ತಾರೆ. ಮಿತ್ರಗೆ ಈಗ್ಲೂ ಕೂಡ ಮನೆ ಸಿಕ್ಕಿಲ್ಲ ಪಾಪ. ಈಗ್ಲೂ ಮನೆ ಹುಡುಕ್ತಾನೆ ಇದ್ದಾಳೆ, ಕಷ್ಟ ಪಡ್ತಾನೆ ಇದ್ದಾಳೆ. ಒಂದ್ ಕಡೆ ನಮ್ಮ ಸರ್ವಾನನಿಗೆ ಸಾಲದ ಕಾಟ ತಡೆಯೋಕ್ ಆಗ್ತಾ ಇಲ್ಲ, ಮನೆ ಹಿಂದಿನ ದಾರಿಯಿಂದ ಎಸ್ಕೇಪ್ ಆಗ್ತಾ ಇದ್ದಾನೆ. ಮತ್ತೊಂದ್ ಕಡೆ ಯೋಗಿ ಅಂದ್ರೆ ಜಾಕಿ ದುಡ್ಡಿಗಾಗಿ ಅಲ್ದಾಡ್ತಾ ಇದ್ದಾನೆ. ಸೊ ಇವಾಗ ಈ 3 ಜನರ ಬದುಕು ಒಂಥರ ಪ್ರಶ್ನಾರ್ಥಕ ಚಿಹ್ನೆ ಆಗ್ಬಿಟ್ಟಿದೆ. ಸರ್ವಾನನಿಗೆ ಯಾವಾಗ ಹಣ ಬೇಕಾದ್ರೂ ಕೂಡ ತನ್ನ ಫ್ರೆಂಡ್ ಹತ್ರ ಕೇಳ್ತಾನೆ. ಅವನು ಸ್ವಲ್ಪ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಕೈಯಲ್ಲಿ ಇರೋದನ್ನ ಕೊಟ್ಟು ಸಹಾಯ ಮಾಡ್ತಿರ್ತಾನೆ. ಸರ್ವಾನನ್ನು ಅವಾಗ ಬ್ಯಾಚುಲರ್, ಮದ್ವೆ ಆಗಿರಲ್ಲ. ಅದಕ್ಕೆ ಮನೆಯಲ್ಲಿ ಅಡುಗೆ ಮಾಡಲ್ಲ. ಅದಕ್ಕೆ ರೆಗ್ಯುಲರ್ ಆಗಿ ಒಂದು ಹೋಟೆಲ್ಗೆ ಹೋಗ್ತಾ ಇರ್ತಾನೆ. ಅಲ್ಲಿ ಸರ್ವಾನನಿಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಅವನು ಹೋಟೆಲ್ಗೆ ಬರೋರೆಲ್ರಿಗೂ ನನ್ನ ಹತ್ರ ಒಂದು ಸಖತ್ತು ಬಿಸ್ನೆಸ್ ಐಡಿಯಾ ಇದೆ, ಟ್ರೇಡಿಂಗ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಸರ್ವಾನನು ಅವನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ನಾನು ನಿಂಗೆ ಸ್ವಲ್ಪ ಹಣ ಕೊಡ್ತೀನಿ, ಈ ಟ್ರೇಡಿಂಗ್ ಮೂಲಕ ನಾವು ದುಡ್ಡು ಮಾಡ್ಬೋದ್ ತಾನೆ, ಸಂಪಾದಿಸ್ಬೋದ್ ತಾನೆ ಅಂತ ಕೇಳ್ತಾನೆ.
ಅದಕ್ಕೆ ರಿಪ್ಲೈ ಮಾಡ್ತಾ ಅವನು ಫ್ರೆಂಡ್ ಹೇಳ್ತಾನೆ, ಯಾವುದೇ ಸಮಸ್ಯೆ ಇಲ್ಲ ಗುರು, ನಾನು ಒಂದು ಟ್ರೇಡಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಕಂಪ್ನಿ ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ದುಡ್ಡು ತಗೊಳುತ್ತೆ, ಟ್ರೇಡ್ ಮಾಡ್ಬಿಟ್ಟು ಲಾಭ ತೆಗೆಯುತ್ತೆ, ನಿನ್ ದುಡ್ಡನ್ನು ಕೂಡ ಹಂಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ನಾನೇ ಸ್ವಲ್ಪ ಅಮೌಂಟ್ ಹಾಕಿ ಚೆನ್ನಾಗಿ ದುಡ್ಡು ಮಾಡ್ಬೋದು, ಆದ್ರೆ ನನ್ನ ಹತ್ರ ಇವಾಗ ದುಡ್ಡಿಲ್ಲ ಅಂತ ಫ್ರೆಂಡ್ ಹೇಳ್ತಾನೆ. ಈ ತರ ಇವರು ಮಾತಾಡ್ತಿರ್ಬೇಕಾದ್ರೆ ಆ ಹೋಟೆಲ್ ಓನರಿಗೆ ಒಬ್ಬ ತಮ್ಮ ಇರ್ತಾನೆ. ಅವನು ಸರ್ವಣ್ಣನಿಗೆ ಹೇಳ್ತಾನೆ, ಬ್ರೋ ನೀನು ಎಲೆಕ್ಟ್ರಿಸಿಟಿ ಆಫೀಸ್ ನಲ್ಲಿ ಕೆಲಸ ಮಾಡ್ತೀಯ ತಾನೆ, ಈ ಕರೆಂಟ್ ಬಿಲ್ಗಳು ಇದಾವೆ ಸ್ವಲ್ಪ, ಅದನ್ನ ನಿನಗೆ ಕೊಡ್ತೀನಿ, ತಗೊಂಡ್ಬಿಟ್ಟು ನೀನೇ ದುಡ್ಡು ಕಟ್ಬಿಡಿ ಅಂತ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ಕೆ ಹಣ ಕೊಡ್ತಾನೆ. ಅವಾಗ ಸರ್ವಣ್ಣನಿಗೆ ಆ ಹಣ ನೋಡಿದ ತಕ್ಷಣ ಒಂದು ಐಡಿಯಾ ಬರುತ್ತೆ. ಇವಾಗ ಇಬಿ ಆಫೀಸ್ ನಲ್ಲಿ ಪೇಮೆಂಟ್ ಮಾಡಿದ್ರೆ ರಿಸೀಟ್ ಕೊಡ್ತಾರೆ. ಹೀರೋ ಏನ್ ಮಾಡ್ತಾನೆ ಅಂತಂದ್ರೆ ಆ ಪ್ರಿಂಟಿಂಗ್ ಮಿಷಿನ್ ಅನ್ನೇ ಕೆಟ್ಟ ಹೋಗುವಂತೆ ಮಾಡ್ಬಿಡ್ತಾನೆ. ಆಗ ಆಟೋಮೆಟಿಕ್ ಆಗಿ ಬಿಲ್ ಕೊಡೋಕೆ ಆಗಲ್ಲ, ಸೊ ಕೈಯಲ್ಲೇ ಬರೆದು ಕೊಡ್ಬೇಕು ರಿಸೀಟ್ ನ. ಸರ್ವಾನನ್ನು ಆ ಓನರ್ ಕೊಟ್ಟ ಹಣವೆಲ್ಲ ತಗೊಂಡು ತಾನೇ ಕೈಯಲ್ಲಿ ಬರ್ದು ಕೊಟ್ಬಿಡ್ತಾನೆ ರಿಸೀಟ್ ಅಂತ. ಆದ್ರೆ ನಿಜವಾಗ್ಲೂ ಅವನು ಆ ಬಿಲ್ ನ ಕಟ್ಟಿರಲ್ಲ. ಆ ದುಡ್ಡನ್ನೆಲ್ಲ ತಗೊಂಡ್ಬಿಟ್ಟು ತನ್ನ ಆ ಫ್ರೆಂಡ್ ಗೆ ಕೊಟ್ಬಿಟ್ಟು ಇದನ್ನ ಇಟ್ಬಿಟ್ಟು ಟ್ರೇಡ್ ಮಾಡು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಮಿತ್ರ ತಾನು ಮೋಸ ಹೋಗಿರ್ತಾಳಲ್ಲ, ಅದೇ ರೀತಿಯಲ್ಲಿ ಇನ್ನೊಬ್ರಿಗೂ ಕೂಡ ಮೋಸ ಮಾಡೋಕೆ ಅಂತ ಐಡಿಯಾ ಮಾಡ್ತಾಳೆ. ಚೆನ್ನೈಯಲ್ಲಿ ಖಾಲಿಯಾಗಿರೋ ಮನೆಗಳ ಓನರ್ ಹತ್ರ ಹೋಗ್ತಾಳೆ. ಹೋಗ್ಬಿಟ್ಟು ನಮ್ಮ ಆಳುಗಳನ್ನ ತರ್ತೀವಿ ಅಂತ ಲೀಸ್ಗೆ ಅಂತ ಹೇಳಿ ತುಂಬಾ ದುಡ್ಡು ವಸೂಲಿ ಮಾಡ್ತಾಳೆ. ಇದೇ ತರ ಮೋಸ ಮಾಡಿ 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 ಆ ದುಡ್ಡನ್ನ ರೊಟೇಷನ್ ಮಾಡ್ಬಿಟ್ಟು ಮನೆ ಓನರ್ಗೆ ಬಾಡಿಗೆ ಕೊಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಯೋಗಿ ಅಂದ್ರೆ ಜಾಕಿ ಕೂಡ ಒಂದು ಐಡಿಯಾ ಮಾಡ್ತಾನೆ. ತನ್ನ ಅಮ್ಮನ ಆಪರೇಷನ್ ಗೆ ದುಡ್ಡು ಬೇಕು ಅಂತ ಅವ್ರ ಅಪ್ಪನ ಟ್ರಸ್ಟ್ ಅಕೌಂಟ್ ಐಡಿ ಬಳಸಿ ಸಹಾಯ ಮಾಡಿ ಅಂತ ಒಂದು ಪೋಸ್ಟ್ ಹಾಕ್ತಾನೆ. ಯೋಗಿ ಅವ್ರ ಅಪ್ಪ ನಡೆಸ್ತಾ ಇದ್ರೆ ಟ್ರಸ್ಟ್ ತುಂಬಾನೇ ಟ್ರಸ್ಟ್ ವರ್ದಿ ಆಗಿತ್ತು, ಜನರು ಅದನ್ನ ನಂಬ್ತಾ ಇದ್ರು. ಲೈಕ್ ಇವಾಗ ಎಕ್ಸಾಂಪಲ್ ಯಾವ ತರ ಅಂತಂದ್ರೆ ಇವಾಗ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಕೌಂಟ್ ಇಂದ ಒಂದು ಹೆಲ್ಪ್ ಮಾಡಿ ಅಂತ ಒಂದು ಪೋಸ್ಟ್ ಬಂತು ಅಂದ್ಕೊಳ್ಳಿ, ನಾವೆಲ್ಲ ನಂಬಿಟ್ಟು ದುಡ್ಡು ಹಾಕ್ತಿವಲ್ಲ, ಆ ತರ ಮಾರನೇ ದಿನವೇ 20-30 ಸಾವಿರ ಅಂತೆಲ್ಲ ದುಡ್ಡು ಬರುತ್ತೆ. ಆಪರೇಷನ್ ಮಾಡೋಕೆ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಒಬ್ಬ ಫ್ರಾಡ್. ಅವನು ಸ್ಕ್ಯಾನ್ ರಿಪೋರ್ಟ್ ನೋಡಿ ಕ್ಯಾನ್ಸರ್ ಇದೆ ಅಂತ ಹೇಳಿರ್ತಾನೆ. ಆದ್ರೆ ಬೇರೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರೆ ಅವ್ರ ಅಮ್ಮಂಗೆ ಯಾವುದೇ ಕ್ಯಾನ್ಸರ್ ಇಲ್ಲ, ಚೆನ್ನಾಗಿದ್ದಾರೆ ಅಂತ ಒಂದು ರಿಪೋರ್ಟ್ ಬರುತ್ತೆ. ಇವಾಗ ಜಾಕಿ ಆ ದುಡ್ಡನ್ನೆಲ್ಲ ವಾಪಸ್ ಕೊಡ್ಬೇಕು ಅಂತ ಅಂತಾನೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಯಾಕೆ ಕೊಡ್ಬೇಕು, ಇದನ್ನ ರೊಟೇಷನ್ ಮಾಡೋಣ, ನಾವು ಡಬಲ್ ಮಾಡಿ ಯಾರಿಗೆ ಸಹಾಯ ಬೇಕೋ ಅವರಿಗೆ ಸಹಾಯ ಮಾಡೋಣ ದುಡ್ಡಿಂದ ಅಂತ ಹೇಳ್ತಾರೆ. ಯೋಗಿಗೂ ಇಷ್ಟ ಇರಲ್ಲ, ಆದ್ರೂ ಇಷ್ಟ ಇಲ್ದಿದ್ರು ಕೂಡ ಅದನ್ನ ಮಾಡ್ತಾನೆ. ಇನ್ನೊಂದ್ ಕಡೆ ಸರ್ವಾನನ್ನು ಕೂಡ ಇಬಿ ಆಫೀಸ್ ನ ದುಡ್ಡೆಲ್ಲ ಟ್ರೇಡಿಂಗ್ ನಲ್ಲಿ ಹಾಕಿ ಇಂಟ್ರೆಸ್ಟ್ ಕಂಪನಿ ಕೂಡ ಶುರು ಮಾಡ್ತಾನೆ. ಸೊ ಇವಾಗ ಮಿತ್ರ ಮತ್ತೆ ಜಾಕಿ ಅಂಡ್ ಸರ್ವಾನನ್ ಮೂವರು ಕೂಡ ಈ ರೀತಿ ಮೋಸ ಮಾಡ್ಕೊಂಡು ಸಂಪಾದಿಸಕ್ಕೆ ಶುರು ಮಾಡ್ತಾರೆ. ಸರ್ವಾನನ್ ಕಂಪನಿ ಇರುತ್ತಲ್ಲ, ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ನಮ್ ಕಂಪನಿಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಮಾಡಿ ಕೊಡ್ತೀವಿ ಅಂತ ಒಂದು ಸ್ಲೋಗನ್ ಇರುತ್ತೆ. ಅದನ್ನ ತುಂಬಾ ಜನ ನಂಬಿರ್ತಾರೆ, ತುಂಬಾ ಜನರಿಂದ ದುಡ್ಡು ಕೂಡ ತಗೊಂಡಿರ್ತಾನೆ. ಅದೇ ನಂಬಿಕೆಯಲ್ಲಿ ಜಾಕಿ ಮಿತ್ರ ಎಲ್ರು ಇವನ ಹತ್ರ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಸರ್ವನಿಗೆ ಒಬ್ಬ ಶ್ರೀಮಂತ ಫ್ರೆಂಡ್ ಇರ್ತಾನೆ. ಅವನಿಗೆ ಹೇಳ್ತಾನೆ, ನನಗೊಂದು 10 ಕೋಟಿ ಸಾಲ ಬೇಕು, ಕೊಟ್ರೆ 15 ಕೋಟಿ ಮಾಡಿ ಕೊಡ್ತೀನಿ ಅಂತ. ಅವಾಗ ಸರ್ವಾನನ್ನು ತನ್ನ ಹತ್ರ ಇರೋ ದುಡ್ಡೆಲ್ಲ ಕೊಟ್ಬಿಡ್ತಾನೆ ಅವನಿಗೆ. ಆದ್ರೆ ಈಗ ಬರುತ್ತೆ ಒಂದು ದೊಡ್ಡ ಟ್ವಿಸ್ಟ್. ಅದೇನಪ್ಪಾ ಅಂತಂದ್ರೆ, ಈಗ ಸರ್ವಾನನ್ ಹತ್ರ ದುಡ್ಡಿಸ್ಕೊಂಡು ಹೋಗಿರ್ತಾನಲ್ಲ ಶ್ರೀಮಂತ ಫ್ರೆಂಡ್, ಅವನು ಮಾರನೇ ದಿನ ಕೊಲೆ ಆಗಿರ್ತಾನೆ. ನ್ಯೂಸ್ ಅಲ್ಲಿ ಅವನು ಕೊಲೆ ಆಗಿದ್ದಾನೆ ಅನ್ನೋ ಸುದ್ದಿ ತೋರಿಸ್ತಾರೆ. ಇದನ್ನ ಸರ್ವಾನನ್ ನೋಡ್ತಾನೆ. ಅವನಿಗೆ ದೊಡ್ಡ ಶಾಕ್. ಇವಾಗ ಆ ದುಡ್ಡು ಎಲ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇವಾಗ ಎಲ್ರು ಸರ್ವಾನನ್ ಹತ್ರ ದುಡ್ಡು ಕೇಳೋಕೆ ಬರ್ತಾರೆ. ಇಬಿ ಆಫೀಸ್ ನಲ್ಲಿ ಪೇಮೆಂಟ್ ಮಾಡದ ಹಣ, ಮಿತ್ರ ಮನೆಗಳ ಲೀಸ್ ಹಣ, ಆಮೇಲೆ ಜಾಕಿ ಟ್ರಸ್ಟ್ ಹಣ ಎಲ್ಲವೂ ಕಳೆದು ಹೋಗಿರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಪೊಲೀಸ್ ಇವ್ರು ಮೂವರನ್ನು ಅರೆಸ್ಟ್ ಮಾಡ್ಬಿಟ್ಟು ವಿಚಾರಣೆ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಬ್ರು ಮೇಲೆ ಒಬ್ರು ಬ್ಲೇಮ್ ಹಾಕೋತಾನೆ ಇರ್ತಾರೆ. ನಾನಲ್ಲ ಇವನಲ್ಲ ಅವಳು ಅನ್ಕೊಂಡು. ಇನ್ಸ್ಪೆಕ್ಟರ್ ಗೆ ಒಂದು ಐಡಿಯಾ ಬರುತ್ತೆ, ಇವರ ಮೂರನ್ನು ಎನ್ಕೌಂಟರ್ ಮಾಡಿ ಕತೆ ಕ್ಲೋಸ್ ಮಾಡ್ಬಿಡೋಣ ಅಂತ. ಆತರ ಪ್ಲಾನ್ ಮಾಡ್ತಾನೆ. ಈ ವಿಷಯ ಹೀರೋಗೆ ಗೊತ್ತಾಗುತ್ತೆ, ಅಂದ್ರೆ ಸರ್ವಾನನಿಗೆ. ಆಗ ಸರ್ವಾನನ್ನು ಪೊಲೀಸ್ಗಳನ್ನೇ ಧೂಳಿಪಟ ಮಾಡಿ ಎಲ್ಲರನ್ನು ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗಿ ಕರ್ನಾಟಕಕ್ಕೆ ಬರ್ತಾರೆ. ಅಲ್ಲಿಗೆ ಬಂದ್ಮೇಲೆ ಎಲ್ರು ಸೇರಿ ಒಂದೇ ಫ್ಯಾಮಿಲಿ ತರ ಸೆಟಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಮಿತ್ರ ತನ್ನ ಹಳೆಯ ಲವರ್ ನ ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ. ಆದ್ರೆ ಒಂದು ದಿನ ಆ ಮಗುವನ್ನ ಯಾರೋ ಕಿಡ್ನಾಪ್ ಮಾಡ್ಬಿಡ್ತಾರೆ. ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಆ ಮಗುವನ್ನ ಕಿಡ್ನಾಪ್ ಮಾಡಿರೋದು ಬೇರೆ ಯಾರು ಅಲ್ಲ, ಇವ್ರನ್ನ ಅರೆಸ್ಟ್ ಮಾಡೋಕೆ ಹಿಂದೆ ಬಂದಿದ್ನಲ್ಲ ಅದೇ ಇನ್ಸ್ಪೆಕ್ಟರ್. ಇವನಿಗೆ ಈಗ ತನ್ನನ್ನು ಇಷ್ಟು ದಿನ ಆಟ ಆಡಿಸ್ತಾ ಬಂದಿದ್ದು ಇವ್ರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ ಹೇಳ್ತಾನೆ, ನನಗೆ ಆ ಮಗು ಬೇಡ, ನನಗೆ ಬೇಕಿರೋದು ದುಡ್ಡು, ನೀವು ನನಗೆ ಸಾಕಷ್ಟು ದುಡ್ಡು ಸಂಪಾದಿಸಿ ಕೊಟ್ರೆ ಮಗುವನ್ನ ಸೇಫ್ ಆಗಿ ಬಿಟ್ಕೊಡ್ತೀನಿ ಅಂತ ಡೀಲ್ ಹಾಕ್ತಾನೆ. ಇವಾಗ ಸರ್ವಾನಂದ್ ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಆ ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂತಂದ್ರೆ, ಫೇಕ್ ಟೋಲ್ ಗೇಟ್ ನ ಓಪನ್ ಮಾಡೋಣ, ಮಾಡಿ ಜನರಿಂದ ದುಡ್ಡು ಕಲೆಕ್ಟ್ ಮಾಡೋಣ, ಆ ದುಡ್ಡನ್ನ ಇನ್ಸ್ಪೆಕ್ಟರ್ ಗೆ ಕೊಟ್ಟು ಮಗುವನ್ನ ರೆಸ್ಕ್ಯೂ ಮಾಡೋಣ ಅಂತ ಎಲ್ರು ಪ್ಲಾನ್ ಮಾಡಿ ಫಿಕ್ಸ್ ಮಾಡ್ತಾರೆ. ಸೊ ಇವಾಗ ಮತ್ತೆ ಒಂದು ಫೇಕ್ ಕಂಪನಿ ಶುರು ಮಾಡ್ಬಿಟ್ಟು ಜನರಿಗೆ ಮತ್ತೆ ಇನ್ಸ್ಪೆಕ್ಟರ್ ಗೆ ಇಬ್ರಿಗೂ ಮೋಸ ಮಾಡ್ತಾರೆ. ಕೊನೆಗೆ ಎಲ್ಲಾ ದುಡ್ಡನ್ನು ಕೊಡ್ತಾರೆ ಇನ್ಸ್ಪೆಕ್ಟರ್ ಗೆ. ಕೊಟ್ಬಿಟ್ಟು ಹೇಳ್ತಾರೆ, ನೀವ್ ಹೇಳಿದ್ದೆಲ್ಲ ನಾವು ಮಾಡಿದೀವಿ, ಈಗ ಮಗುವನ್ನ ಬಿಟ್ಬಿಡಿ ಅಂತ. ಆದ್ರೆ ಇನ್ಸ್ಪೆಕ್ಟರ್ ಹತ್ರ ಮಾಡಲ್ಲ. ಗನ್ ತಗೊಂಡ್ಬಿಟ್ಟು ಎಲ್ರಿಗೂ ಬೆದರ್ಸಕ್ಕೆ ಶುರು ಮಾಡ್ತಾನೆ. ಆ ಇನ್ಸ್ಪೆಕ್ಟರ್ ಆ ಮಗು ಇರ್ತಾನಲ್ಲ ಅವನಿಗೆ ಕೇಳ್ತಾನೆ, ಕಣ್ಣ ನಿನ್ ಮುಂದೆ ಎಷ್ಟು ಜನ ಕಾಣಿಸ್ತಾ ಇದಾರೆ ಅಂತ.
ಅದಕ್ಕೆ ಆ ಪುಟ್ಟ ಮಗು ಹೇಳುತ್ತೆ ಇಬ್ರು ಅಂತ. ಆತರ ಹೇಳುತ್ತಿದ್ದಂಗೆ ಒಂದು ಟ್ವಿಸ್ಟ್ ಬರುತ್ತೆ ಇಲ್ಲಿ. ಆ ಮಗು ಎದ್ದು ನಿಂತ್ಕೊಂಡು ಕೂಡಲೇ ಪಟ್ ಅಂತ ಫುಲ್ ಸ್ಪೀಡ್ ನಲ್ಲಿ ಓಡೋಕೆ ಶುರು ಮಾಡುತ್ತೆ. ನಾವು ಅಷ್ಟೊತ್ತಿಂದ ಆ ಮಗುನ ಹ್ಯಾಂಡಿಕ್ಯಾಪ್ ಅಂತ ಅನ್ಕೊಂಡಿದ್ವಿ, ಆದ್ರೆ ಅದು ಹ್ಯಾಂಡಿಕ್ಯಾಪ್ ಅಂತ ನಾಟಕ ಮಾಡ್ತಾ ಇರುತ್ತೆ. ಆ ಗೊಂದಲದಲ್ಲಿ ಸರ್ವಾನನ್ನು ಇನ್ಸ್ಪೆಕ್ಟರ್ ಕೈಯಿಂದ ಗನ್ ಕಸ್ಕೊಂಡ್ಬಿಟ್ಟು ಅವನಿಗೆ ರಿವರ್ಸ್ ಬೆದರಿಕೆ ಹಾಕ್ತಾನೆ. ಅದಾದ್ಮೇಲೆ ನೀನ್ ಮಾಡಿದ ಎಲ್ಲಾ ಸ್ಕ್ಯಾಮ್ ಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿದೀನಿ, ಈಗಾಗ್ಲೇ ಸೆಂಟ್ರಲ್ ಗೌರ್ಮೆಂಟ್ ಗೆ ಕಳಿಸ್ತಿದೀನಿ ಅಂತ ಹೇಳ್ತಾನೆ. ಕೊನೆಗೆ ಇನ್ಸ್ಪೆಕ್ಟರ್ ಅರೆಸ್ಟ್ ಆಗ್ತಾನೆ, ಮಗುವನ್ನು ಕೂಡ ಸೇಫ್ ಆಗಿ ರೆಸ್ಕ್ಯೂ ಮಾಡ್ತಾರೆ. ಆಮೇಲೆ ಇವರಿಬ್ರು ಮೋಸ ಮಾಡಿ ಸಂಪಾದಿಸಿದ ಎಲ್ಲಾ ದುಡ್ಡನ್ನು ಜನರಿಗೆ ವಾಪಸ್ ಕೊಡ್ತಾರೆ. ಅದ್ರ ಜೊತೆ ಕ್ಷಮೆನೂ ಕೂಡ ಕೇಳ್ತಾರೆ. ನಾವು ಪರಿಸ್ಥಿತಿಯಿಂದ ಹೀಗೆ ಮಾಡ್ಬೇಕಾಯ್ತು, ಕ್ಷಮಿಸಿ ಅಂತ ಎಲ್ರ ಬಳಿ ಕ್ಷಮೆ ಕೇಳ್ತಾರೆ. ಹೀಗೆ ಎಲ್ರು ತಮ್ಮ ಹಳೆ ತಪ್ಪುಗಳನ್ನ ಹಿಂದೆ ಬಿಟ್ಬಿಟ್ಟು ಹೊಸ ಜೀವನ ಶುರು ಮಾಡ್ತಾರೆ. ಇದೇ ಈಗ ಸಿನಿಮಾದ ಎಂಡಿಂಗ್. ಸೊ ಗಾಯ್ಸ್, ನೋಡಿರಲ್ಲ, ಇದಾಗಿತ್ತು ಕಾನ್ ಸಿಟಿ ಮೂವಿಯ ಕಂಪ್ಲೀಟ್ ಸ್ಟೋರಿ ಅಂಡ್ ಎಕ್ಸ್ಪ್ಲನೇಷನ್. ಹೇಗನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪರ್ಸನಲಿ ಹೇಳ್ಬೇಕಂತಂದ್ರೆ ನನಗೆ ಮೂವಿ ತುಂಬಾನೇ ಆವರೇಜ್ ಅಂತ ಅನಿಸ್ತು. ಸಿನಿಮಾದ ಆಕ್ಟರ್ ಗಳ ಆಕ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ರು, ಆದ್ರೆ ಸ್ಟೋರಿ ಸ್ವಲ್ಪ ವೀಕ್ ಇತ್ತು ಅಂತ ಅನಿಸ್ತು. ಸೊ ಎನಿವೇಸ್, ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.